ನಿಮ್ಮಲ್ಲಿ ವಾತ ಜಾಸ್ತಿ ಆದಾಗ ನಿಮ್ಮ ದೇಹ ಹಗುರ ಆಗುತ್ತೆ, ಮನಸ್ಸು ಚಂಚಲವಾಗುತ್ತೆ. ಸೊ ದೇಹ ಹಗುರ ಆಗುತ್ತೆ ಅಂತಂದ್ರೆ ತುಂಬಾ ಜನರಲ್ಲಿ ವಾತ ಎಗ್ರಿವೇಟ್ ಆದಾಗ ತೂಕ ಕಡಿಮೆ ಆಗುತ್ತೆ, ವೇಟ್ ಲಾಸ್ ಆಗುತ್ತೆ. ಮನಸ್ಸು ಚಂಚಲವಾಗುತ್ತೆ, ಮನಸ್ಸು ಓಡ್ತಾ ಇರುತ್ತೆ. ಇನ್ನು ಕೆಲವೊಬ್ಬರಿಗಂತೂ ಆಂಗ್ಸೈಟಿ ಆಗುತ್ತೆ, ಭಯ ಆತಂಕ ಆಗುತ್ತೆ. ಸೊ ನಿಮ್ಮಲ್ಲಿ ಆ ಭೂಮಿ ತತ್ವವನ್ನ ನೀವು ಹೆಚ್ಚಿಸ್ಕೊಳ್ಬೇಕು. ನಿಮ್ಮಲ್ಲಿ ವಾತ ಜಾಸ್ತಿ ಆಗಿದೆ ಅಂದ್ರೆ ಭೂಮಿ ತತ್ವ ದುರ್ಬಲ ಆಗಿದೆ ಅಂತ ಅರ್ಥ. ಸೊ ಆ ಭೂಮಿ ತತ್ವವನ್ನ ಎನ್ಹಾನ್ಸ್ ಮಾಡ್ಲಿಕ್ಕೆ ನೀವು ಸ್ವಲ್ಪ ಸಿಹಿ ಆಹಾರಗಳ ಸೇವನೆಯನ್ನ ಮಾಡಬೇಕು. ಅಂದ್ರೆ ಬಾಳೆಹಣ್ಣು ಆಗಿರ್ಬೋದು, ಖರ್ಜೂರ ಆಗಿರ್ಬೋದು, ನೀವು ಬೆಲ್ಲ ಆಗಿರಬಹುದು. ಯಾವುದು ರುಚಿಯಲ್ಲಿ ಸಿಹಿ ಇರುತ್ತೆ ಅದು ಭೂಮಿ ತತ್ವವನ್ನ ಎನ್ಹಾನ್ಸ್ ಮಾಡುತ್ತೆ. ಅವುಗಳ ಸೇವನೆಯನ್ನು ನಿಯಮಿತವಾಗಿ ಮಾಡಬೇಕು. ನೀವು ತುಪ್ಪದ ಸೇವನೆಯನ್ನ ಮಾಡಬೇಕು. ನಿಮ್ಮ ಬೇಸಿಕಲಿ ಕಫ ಎನರ್ಜಿಯನ್ನ ನೀವು ಹೆಚ್ಚಿಸ್ಕೊಳ್ಬೇಕು. ವಾತ ಜಾಸ್ತಿ ಆಗಿದೆ ಅಂದ್ರೆ ಕಫ ಎನರ್ಜಿ ದುರ್ಬಲಗೊಂಡಿದೆ ಅಂತ ಅರ್ಥ. ಸೊ ತುಪ್ಪದ ಸೇವನೆ ನಿಮಗೆ ಹೆಲ್ಪ್ ಮಾಡುತ್ತೆ. ಇನ್ನು ಸ್ವಲ್ಪ ಭೂಮಿಯ ಮೇಲೆ ಬರೆಗಾಲಲ್ಲಿ ನಡಿಬೇಕು. ನೀವು ಭೂಮಿಯ ಜೊತೆ ಕನೆಕ್ಟ್ ಆಗಬೇಕು. ಗ್ರೌಂಡಿಂಗ್ ತುಂಬಾ ಮುಖ್ಯ, ಅದನ್ನ ಮಾಡಿ. ಮತ್ತೆ ಈ ಪೃಥ್ವಿ ಮುದ್ರೆಯನ್ನ ಮಾಡಿ, ನಿಮ್ಮ ಉಂಗುರ ಬೆರಳಿಗೆ ನಿಮ್ಮ ಹೆಬ್ಬೆರಳನ್ನ ಟಚ್ ಮಾಡೋದು. ಇದರಿಂದ ನಿಮ್ಮಲ್ಲಿ ಭೂಮಿ ತತ್ವ ಎನ್ಹಾನ್ಸ್ ಆಗುತ್ತೆ. ನೀವು ಇದನ್ನ ಮಾಡ್ತಾ ಬಂದಾಗ ನಿಮ್ಮಲ್ಲಿರುವ ಆ ಹೆಚ್ಚುವರಿ ವಾತ ಡ್ರೈ ಐಟಮ್ಗಳನ್ನ ತಿನ್ನಬಾರ್ದು. ಯಾವ ಆಹಾರ ಹಗುರವಾಗಿದೆ, ಡ್ರೈ ಆಗಿದೆ ಅದನ್ನ ತಿನ್ನಬಾರ್ದು. ಫಾರ್ ಎಕ್ಸಾಂಪಲ್ ಮಂಡಕ್ಕಿ ತುಂಬಾ ಹಗುರ ಇರುತ್ತೆ, ಡ್ರೈ ಇರುತ್ತೆ, ಅಂತದನ್ನ ತಿನ್ನಬಾರ್ದು. ಸೊ ಡ್ರೈ ಐಟಮ್ಗಳನ್ನ ಅವಾಯ್ಡ್ ಮಾಡಬೇಕು. ದೇಹಕ್ಕೆ ರಸವತ್ತಾದ ಆಹಾರವನ್ನ ಕೊಡಬೇಕು. ಸೊ ಭೂಮಿ ವಾತದ ಬ್ಯಾಲೆನ್ಸ್ ಅನ್ನ ಮಾಡ್ಕೊಳ್ಳಕ್ಕೆ ನಾವೇನೆಲ್ಲ ಮಾಡಬೇಕು, ಡೀಟೇಲ್ ಆಗಿ ವಾತ ಪಿತ್ತಗಳ ಬ್ಯಾಲೆನ್ಸ್ ಅನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗಿತ್ತು ಅಂದ್ರೆ ನನ್ನ ವರ್ಕ್ಶಾಪ್ ಅನ್ನು ಜಾಯ್ನ್ ಆಗ್ಬೋದು. ಕೆಳಗಡೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಅನ್ನು ಶೇರ್ ಮಾಡಿದೆ.